ಈ ಜಾಹೀರಾತಿನ ಒಳಗಡೆ ಕೇಂದ್ರ ಸರ್ಕಾರವನ್ನ ಅತ್ಯುಗ್ರವಾಗಿ ಟೀಕೆ ಮಾಡುವಂಥದ್ದು, ಅದ್ರ ಜೊತೆಗೆ ಸುಳ್ಳು ಸುದ್ದಿಯನ್ನು ಹರಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ದ್ವೇಷ ಎಲ್ಲಿ ತನಕ ತಲುಪಿಸಿದ್ದಾರೆ ಅಂದ್ರೆ, ಈ ಯೋಜನೆಗೂ ಯಾವುದೂ ಸಂಬಂಧ ಇಲ್ದಿರುತ್ತಾ RSS ಅನ್ನ ಎಳ್ಕೊಂಬಂದಿದ್ದಾರೆ, ಸಂಗಪ್ಪ ಅಂತ ಮಾಡಿದ್ದಾರೆ. ಅಂದ್ರೆ ಒಂದು ರಾಜ್ಯ ಸರ್ಕಾರ ರಾಷ್ಟ್ರಪತಿಗಳಿಂದ ಅನುಮೋದನೆಗೊಂಡಂತ ಏಪ್ರಿಲ್ 1ನೇ ತಾರೀಕಿಂದ ಅನುಷ್ಠಾನಗೊಳ್ತಕ್ಕಂಥ ಒಂದು ಸಂವಿಧಾನದತ್ತ ಕಾಯ್ದೆಯನ್ನ ವಿರೋಧ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಸಂವಿಧಾನ ಬಾಹಿರವಾದಂಥ ಕಾರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ 2015ನೇ ಇಸ್ವಿ ಒಳಗಡೆ ಪಶ್ಚಿಮ ಬಂಗಾಳ ಮತ್ತೆ ಯೂನಿಯನ್ ಟೆರಿಟರಿ ಯೂನಿಯನ್ ಗೌರ್ಮೆಂಟ್ ಮಧ್ಯದ ಒಂದು ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ದ ಪೊಲಿಟಿಕಲಿ ನ್ಯೂಟ್ರಾಲಿಟಿ ಗೌರ್ಮೆಂಟ್ ಅಡ್ವರ್ಟೈಸಿಂಗ್ ಮಸ್ಟ್ ಎ ಪೊಲಿಟಿಕಲಿ ನ್ಯೂಟ್ರಲ್ and avoid negatively portraying the parties or the government critical of the ruling establishment ಅಂತ. ಅಂದರೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ಈ ವಿಚಾರವಾಗಿ ಅವರಿಗೆ ತಿಳಿಸಿರ್ತಕ್ಕಂಥದ್ದು. ಏನಂತ ತಿಳಿಸಿದೆ ಸುಪ್ರೀಂ ಕೋರ್ಟ್ ಅಂತಂದರೆ, ಯಾವ ಕಾರಣಕ್ಕೂ ರಾಜಕೀಯ ಉದ್ದೇಶದ ಯಾವುದೇ ಜಾಹೀರಾತನ್ನು ಕೊಡಂಗಿಲ್ಲ ಅಂತೇಳಿ. ಇದು ರಾಜ್ಯದ ತೆರಿಗೆದಾರರ ಹಣ, ಕಾಂಗ್ರೆಸ್ಸಿನ ಹಣ ಅಲ್ಲ. ಇದು ರಾಜ್ಯದ ತೆರಿಗೆದಾರರ ಹಣದಿಂದ ಇವತ್ತು ದ್ವೇಷ ರಾಜಕಾರಣವನ್ನ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ. ಇದು ಫಿಟ್ಟೆಸ್ಟ್ ಕೇಸ್ ಆಫ್ ಆರ್ಟಿಕಲ್ 356. ಆರ್ಟಿಕಲ್ 356 ಅನ್ನು ಉಪಯೋಗ ಮಾಡಿ ಸಂವಿಧಾನದ ವಿರೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರವನ್ನ ವಜಾಗೊಳಿಸಬೇಕಾಗಿರುವಂತ ಒಂದು ಫಿಟ್ಟೆಸ್ಟ್ ಕೇಸ್ ಇದು.